ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನನ್ನ ವಾಯ್ಸ್ ಎಷ್ಟು ಕೇಳುತ್ತೆ ಗೊತ್ತಿಲ್ಲ ನನಗೆ. ಈಗ ನೋಡ್ಬೋದು, ನಾವು ಎಲ್ಲಿ ಗೊತ್ತಾ, ಒಂದು ಫೆರಿಯಲ್ಲಿ ಕೂತಿದ್ದೀವಿ. UK ಇಂದ ಯುರೋಪ್ಗೆ ಹೋಗ್ತಾ ಇದ್ದೀವಿ ಫೆರಿಯಲ್ಲಿ. ಅದಕ್ಕಿಂತ ಮುಂಚೆ ನಾವು UK ಇಂದ ನಾವು ಯುರೋಪ್ ಟ್ರಿಪ್ ಹೋಗ್ತಾ ಇದ್ದೀವಿ. ಒಂದು 9 days ಟ್ರಿಪ್ ಇದು ಥ್ರೂ ನಾವು ಪ್ಯಾಕೇಜ್ ಬುಕ್ ಮಾಡಿದ್ದೀವಿ. ಸ್ಟಾರ್ ಟೂರ್ ಅಂತ ಹೇಳ್ಬಿಟ್ಟು ಟ್ರಾವೆಲ್ ಏಜೆಂಟ್ ಅವ್ರ ಕಡೆಯಿಂದ ಬುಕ್ ಮಾಡಿರೋದು. ಈ 9 ಡೇಸಲ್ಲಿ ನಾವು ಕವರ್ ಮಾಡ್ತಿರೋದು, ಫಸ್ಟು ಫ್ರಾನ್ಸಿಗೆ ಎಂಟ್ರಿ ಆಗಿಬಿಟ್ಟು ಅಲ್ಲಿಂದ ಬೆಲ್ಜಿಯಮ್, ನೆದರ್ಲ್ಯಾಂಡ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಬ್ಯಾಕ್ ಟು ಫ್ರಾನ್ಸ್, ಪ್ಯಾರಿಸ್ ಎಲ್ಲ ನೋಡಿಕೊಂಡು ವಾಪಸ್ ಲಂಡನ್ನಲ್ಲಿ ಎಂಡ್ ಆಗುತ್ತೆ. ಇಷ್ಟು 9 days ಪ್ಲ್ಯಾನ್ ಇರೋದು. ಮತ್ತು ಈ ಸ್ಟಾರ್ ಟೂರ್ ಅನ್ನೋದು ಹೆಡ್ ಕ್ವಾರ್ಟರ್ ಲೊಕೇಟೆಡ್ ಇನ್ ಲಂಡನ್. ಬಟ್ ಇವ್ರ ಬ್ರ್ಯಾಂಚು ಇಂಡಿಯಾದಲ್ಲಿ ಇದೆ, ಬ್ಯಾಂಗ್ಳೂರು, ಹೈದ್ರಾಬಾದ್, ಮುಂಬೈ, ಡೆಲ್ಲಿ ಎಲ್ಲ ಕಡೆನೂ. ನನ್ನ ವೈಫು ಇಲ್ಲ UK ಇದ್ದಾಳಲ್ಲ, UK ಸಿಟಿಜನ್, ಪಾರ್ಟ್ ಟೈಮ್ ಸಿಟಿಜನ್ ಅಂದರೆ ಕಷ್ಟ. ಓಕೆ, ನನ್ನ ವೈಫ್ ಇಲ್ಲಿ ವರ್ಕ್ ಪರ್ಮಿಟೆಲ್ಲ ಬಂದಿರೋದು 6 months ಆಗೋಯಿತು. ಸೊ ಇದು ನಮ್ಮದು ಸೆಕೆಂಡ್ ಟ್ರಿಪ್ಪು, ನನ್ನ ಮಗಳದ್ದು ಸೆಕೆಂಡ್ ಟ್ರಿಪ್ಪು UKಗೆ. ಸಮ್ಮರ್ ಹಾಲಿಡೇಸಲ್ಲಿ ಬಂದಿದ್ದೀವಿ. ಈ ಟೈಮಲ್ಲಿ ನಾವು ಯುರೋಪೆಲ್ಲ ಹೋಗೋಣ ಅಂತ. ವೀಸಾ ಅಪ್ಲೈ ಮಾಡೋದಕ್ಕೆ ನನ್ನ ವೈಫು ಇಲ್ಲಿ UK ಇಂದನೇ ಅಪ್ಲೈ ಮಾಡಿರೋದು. ಅದಕ್ಕೂ ಇವರು ಟ್ರಾವೆಲ್ ಏಜೆಂಟ್ ಅವರು ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ನಾನು ನನ್ನ ಮಗಳು ಇಂಡಿಯಾಯಿಂದ ಅಪ್ಲೈ ಮಾಡಿರೋದು. ಸೊ ಇದಕ್ಕೆಲ್ಲನೂ ಹೆಲ್ಪ್ ಅವರು ಮಾಡಿದ್ದಾರೆ, ಟ್ರಾವೆಲ್ ಏಜೆಂಟ್ದವರು, ಅಲ್ಲಿ ಇಲ್ಲಿ UKಯಲ್ಲಿ ಮತ್ತು ಇಂಡಿಯಾದಲ್ಲಿ. ಸೊ ಇದಿಷ್ಟು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಟ್ರಿಪ್ಪು. ನೋಡೋಣ ಹೇಗೆ ಹೋಗುತ್ತೆ ಅಂತ ಮುಂದೆ. ಫೆರಿಯಲ್ಲಿ ನಮಗೆ ಒಂದು ಕಾಂಪ್ಲಿಮೆಂಟ್ರಿ ಮೀಲ್ ವೋಚರ್ ಕೊಟ್ಟಿದ್ದಾರೆ. ಸೊ ಇದು ನಾನು ಸಲಾಡ್ ತೊಗೊಂಡಿರೋದು, ಫಲಾಫಲ್ ಸಲಾಡ್. ನಮ್ಮ ಇಬ್ಬರೂ ಪಿಜ್ಜಾ ತೊಗೊಂಡಿದ್ದಾರೆ. ಫೈನಲಿ ಯುರೋಪ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ನಮ್ಮ ಫೆರಿ ಬಂದ್ಬಿಟ್ಟು ಇಲ್ಲೇನೋ ಡಾಕ್ ಆಗ್ತಾ ಇದೆ ಇವಾಗ. ಇದು ಹೆಸರು ಬಂದು ತುಂಬ ವಿಚಿತ್ರವಾಗಿದೆ, ಡಂಕ್ರಿಕ್ ಅಂತೆ ಈ ಪ್ಲೇಸು. ಸೊ ಇಲ್ಲಿಂದ ನಾವು ಇವತ್ತು ಆಲ್ರೆಡಿ ಟೈಮು 1 o'clock ಆಗಿದೆ. ನಾವು ನಿನ್ನೆ ರಾತ್ರಿ 1 o'clock ಮ್ಯಾಂಚೆಸ್ಟ್ರಿಂದ ಹೊರಟಿದ್ವಿ. ಆಮೇಲೆ ಲಂಡನ್ ಬರೋವರಿಗೆ 5:45. ಸೊ ಈ ಟೂರ್ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ, ಲಂಡನಿಂದ 5:45 ಇವತ್ತು ಮಾರ್ನಿಂಗು. ಸೊ ಇಷ್ಟೊತ್ತು ಆಯ್ತು. ಈಗ 1 o'clock, ಯುರೋಪ್ ಟೈಮಿಗೆ 1 o'clock. ಆ್ಯಕ್ಚುಲಿ UK ಇಂದ 1 hour ಅಹೆಡ್ ಇದ್ದಾರೆ ಇವರು. ಸೊ 1 o'clock ಆಗಿದೆ ಇಲ್ಲಿ. ಇಲ್ಲಿಂದ ನಾವು ಫಸ್ಟಿಗೆ ಬ್ರಸೆಲ್ಸ್ ಹೋಗ್ತೀವಿ, ಅಲ್ಲಿ ಸಿಟಿ ಟೂರ್ ಅಂತ. ಅದಾದಮೇಲೆ ಈವ್ನಿಂಗ್ ರಾತ್ರಿ ಆಗ್ಬಿಡುತ್ತೆ ಅನಿಸುತ್ತೆ. ನೆದರ್ಲ್ಯಾಂಡ್ ಎಂಟ್ರಿ ಆಗ್ಬಿಟ್ಟು ಅಲ್ಲಿ ಸ್ಟೇ ಮಾಡ್ತೀವಿ ಇವತ್ತಿಂದು. ಇಷ್ಟು ನಮ್ಮದಿರೋದು. ನಾಳೆ ಫುಲ್ ಡೇ ನೆದರ್ಲ್ಯಾಂಡ್ ಸೈಟ್ ಸೀಯಿಂಗ್ ಆಗುತ್ತೆ. ಫಸ್ಟ್ ಪ್ಲೇಸ್ ಆಫ್ ಬ್ರಸೆಲ್ ಇದು ಅಟೋಮಿಯಮ್ ಅಂತೆ. ಇದು World War II ಅಲ್ಲಿ ಆ ಟೈಮಲ್ಲಿ 1957 ಇದು ಬಿಲ್ಡ್ ಮಾಡಿರೋದಂತೆ. ಅಂದರೆ ಆಟಮಿಕ್ ಪಾರ್ಟಿಕಲ್ಸ್ ಇದೆಯಲ್ಲ, ಆ ಥರದ್ದು ಶೇಪಲ್ಲಿ ಮಾಡಿದ್ದಾರೆ ಅದನ್ನು. ಒಂದು ನಿಮಿಷ ಜೂಮ್ ಮಾಡಿ ತೋರಿಸ್ತೀನಿ. ಸೊ ಇದು ಬ್ರಸೆಲ್ಸ್, ಬೆಲ್ಜಿಯಂ ಕಂಟ್ರಿಯಲ್ಲಿ ಇದು ಫಸ್ಟ್ ಪ್ಲೇಸ್ ನಾವು ಹೋಗ್ತಾ ಇರೋದು. ನಮ್ಮ ಟೂರ್ ಮ್ಯಾನೇಜರ್ ಹೇಳ್ತಿದ್ರು ಬೆಲ್ಜಿಯಂ ಸ್ಪೆಷಲ್ ಏನಂತ. ಇದು ಮೇನ್ ಬಂದು ಇದರಲ್ಲಿ ಫಾರ್ಮಿಂಗ್ ಮೇನ್ ಅಂತೆ. ಆಮೇಲೆ ಇದು ಫೇಮಸ್ ಫಾರ್ ಬೆಲ್ಜಿಯಂ ಚಾಕ್ಲೇಟ್ಸ್. ಆಮೇಲೆ ಇನ್ನು ಏನೇನೋ ಹೇಳಿದ್ರಪ್ಪ, ಮರ್ತುಬಿಟ್ಟೆ ನಾನೆಲ್ಲ. ಇದು 97 meter ಹೈಟ್ ಇದೆ ಅಂತ. ಇದು ಒನ್ ಆಫ್ ದ ಏನಂತಾರೆ ಫೇಮಸ್ ಸ್ಟ್ರಕ್ಚರ್. ಐಫಿಲ್ ಟವರ್ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಸೊ ಅಲ್ಲಿಗೆ ಸ್ಟಾಪ್ ಆಗಿದೆ. ಇದರಲ್ಲಿ ಏನಂತಂದರೆ ಟೋಟಲಾಗಿ 9 ಆಟಮ್ಸ್ ಇದೆ, ಆಟಮ್ ಬಾಂಬ್ ಥರ. ಅವೆಲ್ಲ ಇಂಟರ್ ಕನೆಕ್ಟೆಡ್ ಇದೆ.
ಆಮೇಲೆ ಇದಕ್ಕೆ ಒಳಗಡೆ ಎಲ್ಲ ಹೋಗ್ಬೋದು. ನಮಗೆ ನಮ್ಮ ಇದರಲ್ಲಿ ಬರೀ ಒಂದು 50 ಮಿನಿಟ್ಸ್ ಟೈಮ್ ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿಂದನೇ ನೋಡೋದಕ್ಕೆ. ಮಿನಿಟ್ಸ್ ಟೈಮ್ ಕೊಟ್ಟಿದ್ದಾರೆ. ಅದು ಟಕ ಮುಗಿದೋಗ್ತಿದೆ. ಇಲ್ಲಿ ದೂರಿಂದನೇ ಎಲ್ಲಿ ಬಸ್ ಸ್ಟಾಪ್ ಪಾರ್ಕ್ ಮಾಡಿದ್ದಾರೆ ಅಲ್ಲಿಂದನೇ ಒಂದು ಫೋಟೋ ಸೆಷನ್ ಮಾಡಿದ್ದೀವಿ ಅಷ್ಟೇ ಇಲ್ಲಿಂದ. ಯಾಕಂದರೆ ಆಲ್ರೆಡಿ ತುಂಬ ಡಿಲೇ ಆಗಿಬಿಟ್ಟಿದೆ. ಲಂಚಿಗೆ ಹೋಗ್ಬೇಕು. ಲಂಚ್ ಮುಗಿಸ್ಕೊಂಡು ಮತ್ತೆ ಬ್ರಸೆಲ್ಸ್ದು ಸಿಟಿ ಟೂರ್ ಇದೆ. ಸಿಟಿ ಸೆಂಟ್ರಿಗೆ ಹೋಗ್ಬಿಟ್ಟು ಅದೇನೋ ಕಿಂಗ್ಸ್ ಪ್ಲೇಸ್ ಅದೆಲ್ಲ ಇದೆ ಅಂತ, ಮ್ಯೂಸಿಯಮ್ ಅದೆಲ್ಲ ನೋಡ್ಬೇಕು. ಇವಾಗ ಹೋಗಿ ಬನ್ನಿ ಹೋಗೋಣ. It has got a town hall, it has got the King's Palace, which is now a museum. It has got the Guilds building. What is Guild? Guild is an organization of all the trade. It's like trade union, you can say that. This Grand Plaque was started only in 1063 AD when the town hall was built. Every day in the morning in this Grand Plaza there is always a flower market, and every weekend, that is Sundays, maybe tomorrow, in the morning there is always a bird market. People come and sell those different type of birds and everything. Now this particular plaque is so famous during the month of August. Every alternate years, every even years I can say, there is a flower exhibition that goes into this particular square, and people from around the world, they come to see this flower exhibition. It's on the cobblestone floor. They designed those flowers in such a way that it looks so beautiful. You can Google it, you will come to know. It is called Tapas de Fleur, this flower exhibition. Now when we go there, you will see the town hall. A town hall is a perfect example of Gothic architecture. Gothic architecture means point, there are spikes. That is Gothic architecture. It goes to a height of around 96 meters. You will see at the top of this particular town hall, you will see the Saint Michael, who is a patron saint of Brussels, slaying the demon. Exactly opposite. It is still, the town hall is still active. The mayor still sits there. Exactly opposite to that is the King's House. I don't know why it was called King's House, because when it was built in 1300s, it was a wooden structure, and the bakers used to sell bread in that King House. And in 16th century, it was converted from a wooden house, from wooden structure to the stone structure, and now it is a museum of all authentic art and architectures of Brussels. And everything is surrounded by guilds association. Guilds are neo-Gothic. Neo-Gothic means it's shining. Most of the buildings have those shining materials in it. You will see that. It is said that every 10 to 15 years it is cleaned. They don't color it. They clean it because it's a stone, sandstone made. ಇದೇ ಗ್ರ್ಯಾಂಡ್ ಪ್ಲೇಸ್ ಅನ್ಸುತ್ತೆ ನೋಡಿ ಮುಂದೆ This is King's Palace, which is now a museum. These are all the guilds building. Neo-Gothic architecture. The guilds are association of any trade is called a guild. This is the guild. This is
ಮುಗಿದೋಯ್ತು. ಏನು 1.5 ಅವರಲ್ಲಿ ಸುಮ್ಮನೆ ಅಂತ ಒಂಥರ ಸೈಟ್ ಸೀಯಿಂಗ್ ಹೋಗೋ ಥರ ಹೋಗ್ತಾ ಇದ್ದೀವಿ. ಆ ಥರ ಓನಾಗಿ ಬಂದರೆ ಇದನ್ನೆಲ್ಲ ಟೈಮ್ ಕೊಟ್ಟು ಇದು ಮಾಡ್ಬೋದು. ಫಸ್ಟ್ ಟೈಮ್ ಅಲ್ಲ ನಮ್ಮದು, ಅಂದರೆ ಟ್ರಾನ್ಸ್ಪೋರ್ಟೇಷನ್ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಅಂತ ಇದಕ್ಕೆ ಬಂದಿರೋದು. ಇದಕ್ಕಿಂತ ಜಾಸ್ತಿ ಏನಿಲ್ಲ ಅನ್ಸುತ್ತೆ. ಇನ್ನೂ ಒಂದು 1 ಅವರ್ ಜಾಸ್ತಿ ಟೈಮ್ ಕೊಟ್ಟಿದ್ರೆ ಓಕೆ. ಬನ್ನಿ ಇವಾಗ ನೆಕ್ಸ್ಟ್ ಆಯ್ತು ಇಲ್ಲಿಂದ ಹೋಟೆಲಿಗೆ ಹೊರಟ್ಬಿಟ್ಟು ಸ್ಟೇ ಮಾಡಿ ನಾಳೆ ಎಲ್ಲ ನೆದರ್ಲ್ಯಾಂಡು ಆಮ್ಸ್ಟರ್ಡ್ಯಾಮ್ ಎಲ್ಲ ನೋಡೋದು. ಫ್ರೆಂಡ್ಸ್, ಸೊ ಫಸ್ಟ್ ನೈಟ್ ಸ್ಟೇ ನಾವು ನೆದರ್ಲ್ಯಾಂಡಲ್ಲಿ ಒಂದು NH ಹೋಟೆಲ್ ಅಂತಿದೆ, ಅಲ್ಲಿ ಬಂದು ಸ್ಟೇ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ 8:30 ಆಯ್ತು ಇವತ್ತು. ನಮ್ಮ ರೂಮಲ್ಲಿದೆ, ಬನ್ನಿ ಹೋಗೋಣ, ಮಾಡಿಸ್ತೀನಿ. ಓಕೆ, ಇದು ನಮ್ಮ ರೂಮು, ಟ್ರಿಪಲ್ ಬೆಡ್ರೂಮ್, ಚಿಕ್ಕದಾಗಿದೆ, ನೀಟಾಗಿದೆ. ಅಲ್ಲ ನಿಧಿ, ಟಿ ವಿ ಇದೆಯಲ್ಲಪ್ಪ ನಿನಗೆ ಈ ಕಡೆ. ಲೈಟ್ಸ್ ಆನ್. ಸೊ ಇದು ನಮ್ಮ ರೂಮು. ಫಸ್ಟ್ ನೈಟ್ ಆಫ್ ಟ್ರಿಪ್, ಫಸ್ಟ್ ನೈಟ್ ಟ್ರಿಪ್ದು. ಇಲ್ಲೇ 2 ನೈಟ್ಸ್ ನಾವು ಸ್ಟೇ ಮಾಡ್ತಾಯಿದ್ದೀವಿ. ಇವತ್ತು ನಿನ್ನೆ ರಾತ್ರಿ ನಾವು 1 ಗಂಟೆಗೆ ಹೊರಟಿ ಮ್ಯಾಂಚೆಸ್ಟರ್ದಿಂದ. ಇವಾಗ 8:30 ಇಲ್ಲಿನ ಟೈಮಿಗೆ. ಹೆಕ್ಟಿಕ್ ಆಗೋಯ್ತು, ಯಾಕಂದ್ರೆ ನಿದ್ದೆ ಆಗಲಿಲ್ಲ, ಅದಕ್ಕೋಸ್ಕರ. ಆಮೇಲೆ ಇವತ್ತೀಗ ಫ್ರೆಶ್ ಅಪ್ ಆಗ್ಬಿಟ್ಟು ಡಿನ್ನರ್ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ಬಿಟ್ಟು ನಾವು ಆಮ್ಸ್ಟರ್ಡ್ಯಾಮ್ ಹೋಗ್ತೀವಿ. ಅಲ್ಲಿ ಟ್ಯೂಲಿಪ್ ಗಾರ್ಡನ್ನು, ಚೀಸ್ ಆ್ಯಂಡ್ ಕ್ಲಾಕ್ ಮೇಕಿಂಗ್ ಫಾರ್ಮ್ ಇದೆ, ಅದಾದಮೇಲೆ ಆಮ್ಸ್ಟರ್ಡ್ಯಾಮ್ ಕ್ಯಾನಲ್ ಕ್ರೂಸ್ ಎಲ್ಲ ಇರುತ್ತೆ. ಸೊ ಅದಿಷ್ಟು ಆಗಿ ಮತ್ತೆ ವಾಪಸ್ ಇಲ್ಲಿಗೆ ಬರ್ತೀವಿ, ಅಂದರೆ ಇಲ್ಲೇ ಸ್ಟೇ ಮಾಡೋದು. ಅದಾದಮೇಲೆ ನೆಕ್ಸ್ಟ್ ಜರ್ಮನಿಗೆ. ಅಲ್ಲಿವರೆಗೆ ಔಟ್ ವ್ಯೂ ನೋಡೋಣ ಇಲ್ಲಿಂದ ಹೆಂಗೆ ಕಾಣುತ್ತೆ ಅಂತ. ಎಲ್ಲಪ್ಪ, ವಾವ್. ಇನ್ನೊಂದು, ಇವಾಗ ಅಲ್ಲಿ ನೋಡಿ ಇನ್ನೂ ಸನ್ಸೆಟ್ ಆಗಿಲ್ಲ, ಈಗ 8:30 ಆಗಿದೆ ಟೈಮು. ಇಲ್ಲಿ ಹೋಟೆಲ್ ಅಂದರೆ ಹಿಂಗೆ ಬಿಲ್ಡಿಂಗ್ ಈ ಥರ ಎಲ್ಲ